ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಪಟ್ಟಿಯ ವಿಶೇಷ ಪರಿಷ್ಕರಣೆ SIR ಕಾರ್ಯದಡಿ ಮತದಾರರಿಗೆ ಸಹಕರಿಸುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಜುಲೈ 25 ಮತ್ತು 26ರಂದು ಮಹಾ ಅಭಿಯಾನ ರಾಜ್ಯದಾದ್ಯಂತ ನಡೆಯಲಿದೆ. ಇದರ ಭಾಗವಾಗಿ ಜಿಲ್ಲೆಯಾದ್ಯಂತ ಪಕ್ಷದಿಂದ ಮತದಾರರನ್ನು ಸಂಪರ್ಕಿಸಿ ಅಗತ್ಯ ನೆರವು ನೀಡುವ ಕಾರ್ಯ ನಡೆಯಲಿದೆ ಎಂದು ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾ ಅಭಿಯಾನದಡಿ ಜಿಲ್ಲಾ ವ್ಯಾಪ್ತಿಯ 552 ಬೂತ್ಗಳಿಗೆ ಬಿಜೆಪಿ ಪಕ್ಷದಿಂದ ನಿಯುಕ್ತಿಗೊಂಡಿರುವ BLAಗಳು ಸೇರಿದಂತೆ ಪಕ್ಷದ ಕಾರ್ಯಕರ್ತರು ತಲಾ 20 ಮನೆಗಳನ್ನು ಸಂಪರ್ಕಿಸಿ ಅಲ್ಲಿನ ಮತದಾರರಿಗೆ SIRಗೆ ಸಂಬಂಧಿಸಿದ ಅರ್ಜಿಗಳ ಭರ್ತಿ ಮಾಡುವುದು ಮೊದಲಾದವುಗಳಿಗೆ ಅಗತ್ಯ ಸಹಕಾರ ನೀಡಲಿದ್ದಾರೆ ಎಂದರು. SIR ಪ್ರಕ್ರಿಯೆಯಡಿ ಯಾವುದೇ ಭಾರತೀಯ ಪ್ರಜೆ ಮತದಾನದ ಹಕ್ಕಿನಿಂದ ವಂಚಿತರಾಗಕೂಡದು ಎನ್ನುವುದು ಪಕ್ಷದ ನಿಲುವು. ಈ ನಡುವೆ ರಾಜ್ಯದ ಮುಖ್ಯಮಂತ್ರಿಗಳು ಶಾಶ್ವತವಾಸದ ದೃಢೀಕರಣ ಪತ್ರ PRCಯನ್ನು ಚುನಾವಣಾ ಆಯೋಗದ ಒಪ್ಪಿಗೆ ನೀಡುವುದಕ್ಕೆ ಮುನ್ನವೇ ಜಾರಿಗೆ ತಂದಿರುವುದು ದುರುದ್ದೇಶಪೂರ್ವಕವಾಗಿದೆ. ಮತದಾರರ ಕರಡು ಪಟ್ಟಿ ಬಿಡುಗಡೆಯ ಬಳಿಕ ಅದನ್ನು ಪರಿಶೀಲಿಸಿ ಅನಗತ್ಯವಾದ ಸೇರ್ಪಡೆಗಳು ಕಂಡುಬಂದಲ್ಲಿ ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಲಿದೆ ಎಂದು ಎಚ್ಚರಿಕೆ ನೀಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪ್ರತಿಭಟನೆಯ ಉದ್ದೇಶವಾದರೂ ಏನೆಂದು ಪ್ರಶ್ನಿಸಿದ ರವಿ ಕಾಳಪ್ಪ, ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷ ಬೆಂಬಲವನ್ನು ನೀಡುವ ಮೂಲಕ ರಾಷ್ಟ್ರದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುವ ಪ್ರಯತ್ನ ನಡೆಸುತ್ತಿರುವುದಾಗಿ ಆರೋಪಿಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆ ಹಂತದಲ್ಲಿ ಕಲ್ಲುಗಳು ಎಲ್ಲಿಂದ ಬಂದವೆಂದು ಪ್ರಶ್ನಿಸಿದ ಅವರು, ಉದ್ದೇಶಪೂರ್ವಕವಾಗಿ ಪೊಲೀಸರ ಮೇಲೆ ಕಲ್ಲುಗಳನ್ನು ತೂರಿ ಹೋರಾಟ ನಡೆಸಿರುವುದು ಸಂವಿಧಾನ ವಿರೋಧಿ ಕೃತ್ಯವೇ ಆಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ಈಗಾಗಲೇ ಅಗತ್ಯ ಕ್ರಮಗಳನ್ನು ಕೇಂದ್ರ ಕೈಗೊಂಡಿರುವುದಲ್ಲದೆ 2ನೇ ಬಾರಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸಿದೆ. ಹೀಗಿದ್ದು ಕಾಂಗ್ರೆಸ್ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ನಡೆಸಿರುವುದು ಹಾಸ್ಯಾಸ್ಪದ ಮತ್ತು ಉದ್ದೇಶಪೂರ್ವಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಗೂಬೆ ಕೂರಿಸುವ ಕೆಲಸವೆಂದು ಟೀಕಿಸಿದರು. ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಪ್ರತಿಭಟನೆಗೆ ಸಂಬಂಧಿಸಿದಂತೆ ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ನಡೆಸಿರುವ ಪ್ರತಿಭಟನೆ ಮತ್ತು ಜೈಲು ಬರುವ ಕೇವಲ ನಾಟಕೀಯವೆಂದು ಲೇವಡಿ ಮಾಡಿದ ರವಿ ಕಾಳಪ್ಪ, ಕಾಂಗ್ರೆಸ್ ಮತ್ತು CJP ಜನರಲ್ಲಿ ಇಂತಹ ಹೋರಾಟಗಳ ಮೂಲಕ ತಪ್ಪುದಾರಿಗೆ ಎಳೆಯುವ ಪ್ರಯತ್ನ ಮಾಡುತ್ತಿರುವುದಾಗಿ ಆರೋಪಿಸಿದರು. ನೀಟ್ ಪರೀಕ್ಷೆಯನ್ನು ಮುಂದು ಮಾಡಿ ಜನರಿಗೆ ಕಾಂಗ್ರೆಸ್ ಮತ್ತು CJP ತಪ್ಪು ಸಂದೇಶವನ್ನು ರವಾನಿಸುತ್ತಿರುವುದನ್ನು ಖಂಡಿಸಿ ಸತ್ಯಾಂಶಗಳನ್ನು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಜುಲೈ 24ರಂದು ಮಡಿಕೇರಿಯ ಹಳೆ ಬಸ್ ನಿಲ್ದಾಣದಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಬಿಜೆಪಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ದಾಖಲೆಗಳಿಗೆ ಚುನಾವಣಾ ಆಯೋಗ ಏನು ಹೇಳಿದೆ ಅದನ್ನ ಬಿಟ್ಟು ರಾಜ್ಯದ ಸರ್ಕಾರ ಒಂದು PRC ಮತ್ತು ಏನು ವಿಶೇಷ ಸರ್ಟಿಫಿಕೇಟ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡುವಂಥದ್ದು ಇದೆಲ್ಲವನ್ನು ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿದ್ದೇವೆ. ಅದನ್ನು ಚುನಾವಣಾ ಆಯೋಗ ಕೊನೆಗೆ ಅಂತಿಮ ತೀರ್ಮಾನವನ್ನು ತಗೊಳ್ತದೆ. ಯಾವುದು ಅಧಿಕೃತ ದಾಖಲೆ ಯಾವುದು ಅನಧಿಕೃತ ಅಂತ ಹೇಳುವಂಥದ್ದು ಚುನಾವಣಾ ಆಯೋಗ ತಗೊಳ್ತದೆ. ಅದ್ರ ಬಗ್ಗೆ ಯಾವುದೇ ರಾಜಕೀಯ ಪಕ್ಷ ಎಷ್ಟೇ ಮಾತಾಡಿಕೊಂಡು ಅದು ಏನು ನಡೆಯೋದಿಲ್ಲ ನಮ್ಮ ಅಭಿಪ್ರಾಯ. ಅದರಂತೆ ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಸುಮಾರು 75% ಈ ಒಂದು ಪ್ರಕ್ರಿಯೆ ಡಿಜಿಟಲೀಕರಣ ಆಗಿದೆ. ಅಂದರೆ ಅಪ್ಲೋಡ್ ಆಗಿದೆ. ವಾಪಸ್ ಏನು ಎನಾಮರೇಷನ್ ಫಾರ್ಮ್ಗಳನ್ನ ಕೊಟ್ಟು ನಾನು ವಾಪಸ್ ಅವರಿಗೆ BLOಗಳಿಗೆ ತಲುಪಿಸುವಂಥದ್ದು ಆಗಿದೆ ಅಂತ ಒಂದು ಈ ಪ್ರಕ್ರಿಯೆಯಲ್ಲಿ ನಮ್ಮ ಜೊತೆಯಲ್ಲಿ ಯಶಸ್ವಿಯಾಗಿ ತೊಡಗಿಸ್ಕೊಂಡಿದ್ದಾರೆ. BLA ಹಾಗೆ BLA1ಗಳು 2 ಕ್ಷೇತ್ರದಲ್ಲಿ ರಾಜಪೇಟೆ ಮತ್ತು ಮಡಿಕೇರಿ ಕೊಡಗಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮವರು ಸಂಪೂರ್ಣ ಸಹಕಾರವನ್ನು BLOಗಳಿಗೆ ಕೊಡ್ತಿದ್ದಾರೆ. ಆದರೂ ಇದು ಒಂದು 20% ಮೇಲೆ 20ಕ್ಕಿಂತ ಜಾಸ್ತಿ ಇನ್ನೂ ಬಾಕಿ ಉಳ್ಕೊಂಡಿದೆ. ಇದನ್ನು ನಮ್ಮ ಉದ್ದೇಶ ಇಷ್ಟೇ, ಭಾರತೀಯ ಜನತಾ ಪಾರ್ಟಿ ಯಾವುದೇ ಭಾರತ ದೇಶದ ನಾಗರಿಕ ಈ ಒಂದು ಇದರಿಂದ ಹೊರಬಳಿಬಾರದು.
ಕೆಲವು ಸಣ್ಣ ಪುಟ್ಟ ತಾಂತ್ರಿಕ ವ್ಯವಸ್ಥೆಗಳು ಇದರಿಂದ ಸಮಸ್ಯೆಗಳು ಆಗಿರ್ಬೋದು. ಅದರಿಂದ ಹೀಗಾಗಿ ನಾವು ನಮ್ಮ BLAಗಳು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು BLAಗಳ ಜೊತೆ ಸೇರಿ BLAಗಳು BLOಗಳ ಜೊತೆ ಸೇರಿಕೊಂಡು ನಾಡಿದ್ದು 25 ಮತ್ತು 26 2 ದಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗ್ತದೆ. ಹಾಗೆ ಕೊಡಗಿನಲ್ಲಿಯೂ ಸಹ ಒಂದು ಈ SIRನ ಒಂದು ವಿಶೇಷ ಅಭಿಯಾನವನ್ನು ಮಾಡ್ತಾ ಇದ್ದೇವೆ ನಾವು. ಅಂದರೆ ಪ್ರತಿಯೊಬ್ಬ ಕಾರ್ಯಕರ್ತರು ಆಯಾ ಭಾಗದ ಬೂತ್ನ BLAಗಳು ಸೇರಿ ಒಬ್ಬೊಬ್ಬ ಕಾರ್ಯಕರ್ತ 20 ಮನೆಗಳಿಗೆ ಹೋಗುವ ಮುಖಾಂತರ ಅಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ, ಯಾರಿಗಾದರೂ ಮತದಾರ ಪಟ್ಟಿಗೆ ಸೇರಲಿಕ್ಕೆ ಏನೋ ತೊಂದರೆ ಇದೆಯಾ, ಅವರಿಗೆ ಎನಾಮಿನೇಷನ್ ಫಾರ್ಮ್ ಸಿಕ್ಕಿದೆಯಾ, ಸಿಕ್ಕಿ ಅದು ವಾಪಸ್ ಕೊಟ್ಟು ಅಪ್ಡೇಷನ್ ಆಗಿದೆಯಾ, ಆಗದಿದ್ದರೆ ಏನು ಕಾರಣಕ್ಕೆ ಆಗಲಿಲ್ಲ, ಎಲ್ಲ ಒಂದು ವಿಚಾರಗಳನ್ನು ಒಂದಷ್ಟು ನಮ್ಮ ಪಕ್ಷದ ವತಿಯಿಂದಲೂ ಸರ್ಕಾರ ಚುನಾವಣಾ ಆಯೋಗ ಮಾಡ್ತಿರುವ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಯಾರು ಇದನ್ನು ಹೊರಪಡಿಬಾರದು ಅಂತ ಹೇಳೋ ದೃಷ್ಟಿಯಿಂದ 25 ಮತ್ತು 26 ದಿವಸ ಒಂದು ಮಹಾ ಅಭಿಯಾನವನ್ನು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಮಾಡ್ತಾರೆ, ಹಾಗೆ ಕೊಡಗು ಜಿಲ್ಲೆಯಲ್ಲೂ ಸಹ ಮಾಡ್ತಾ ಇದ್ದಾರೆ. ಇದು ಒಂದಷ್ಟು ಯಾಕೆಂದರೆ ನಮ್ಮ ಉದ್ದೇಶ ಹಿಂದಿನೂ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಯಾರು ಭಾರತೀಯ ನಾಗರಿಕ ಇದರಿಂದ ಹೊರಬಳಿಬಾರದು. ನಂತರವೂ ನಮ್ಮವರು ಸಕ್ರಿಯವಾಗಿ BLAಗಳು ಕಾರ್ಯಕರ್ತರಾಗ್ತಾರೆ. ಯಾಕೆಂದರೆ ಮುಂದಕ್ಕೆ ಯಾರು ಕಾಡೋ ಪ್ರತಿಭಟನೆ ಮೇಲೆ ಏನು ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ 100% ಎಲ್ಲರಿಗೂ ಸಹ ಮತದಾನ ಹಾಕಿಕೊಡ್ಬೇಕು. ಅದಕ್ಕಾಗಿ ವಿಶೇಷವಾಗಿ ಅವರು ಈ ಒಂದು ಏನು ನಿವೇಶನ ಕಾಯಂ PRCಗಳನ್ನು ಕೊಡೋ ಮುಖಾಂತರ ಕೊಡ್ಲಿಕ್ಕೆ ಒಂದು ಕಾರ್ಯಕ್ರಮವನ್ನೇ ಹಾಕ್ಕೊಂಡು ಆ ಮುಖಾಂತರ ಯಾರು ಈ ದೇಶದ ಅಥವಾ ಈ ರಾಜ್ಯದ ಇಲ್ಲಿಯ ನಾಗರಿಕರೇ ಅಲ್ಲ, ಅವರಿಗೂ ಸಹ ಒಂದು ಅವಕಾಶವನ್ನು ಮಾಡಿಕೊಡುವಂಥ ದುರುದ್ದೇಶದಿಂದ ಇದನ್ನು ಮಾಡ್ತಿರುವಂಥದ್ದು. ಅದಕ್ಕಾಗಿ ನಾವು ಇದನ್ನು ಸಹ ಮುಂದಕ್ಕೆ ನಾವು ಏನು ನಮ್ಮ ಕರಡು ಪ್ರತಿಭಟನೆ ಮೇಲೆ ಕುಲಂಕುಷವಾಗಿ ಮಾಡೋ ಮುಖಾಂತರ ಆ ರೀತಿ ಏನಾದರೂ ಆದರೆ ಅದನ್ನು ನಾವು ಚುನಾವಣಾ ಆಯೋಗಕ್ಕೆ ಒಂದು ಇದನ್ನು ಕಂಪ್ಲೇಂಟನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದಿಷ್ಟು SIR ಬಗ್ಗೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ. ಮತ್ತೊಂದು ಅಂತ ಹೇಳಿದ್ರೆ ನಾವೆಲ್ಲ ಈಗ ಅತ್ಯಂತ ಒಂದು ರೀತಿಯಲ್ಲಿ ಕುತೂಹಲದಿಂದ ದೇಶದಲ್ಲಿ ನಡೀತಿರುವಂಥ ಒಂದು ವ್ಯವಸ್ಥೆಗಳು ಏನು ನೀಟ್ ಎಕ್ಸಾಮ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಅದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಂಥ ದೃಷ್ಟಿಯನ್ನು ಇಟ್ಕೊಂಡು ಒಂದಷ್ಟು ಹೋರಾಟಗಳು ಮಾಡುವಂಥ ಈ ಒಂದು ಪ್ರವೃತ್ತಿ. ಈಗ ಪ್ರತಿಭಟನೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಅದನ್ನು ನಾವು ಯಾರು ವಿರೋಧ ಮಾಡಲಿಲ್ಲ, ಮಾಡೋದು ಇಲ್ಲ. ಆದರೆ ನಮ್ಮ ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಒಂದಷ್ಟು ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಮ್ಮ ಸಂವಿಧಾನದಲ್ಲಿ ಅವರಿಗೆ ಆ ಹಕ್ಕಿಗೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ಪ್ರತಿಭಟನೆ ಮಾಡಬಹುದು ಅಂತ ಹೇಳುವಂಥದ್ದಿಲ್ಲ. ಮೊದಲಿಗೆ ನಮ್ಮ ಒಂದು ಪ್ರಶ್ನೆ, ಇವರಿಗೆ ಈ ಒಂದು ಪ್ರತಿಭಟನೆ ಮಾಡೋ ಉದ್ದೇಶ ಏನು? ನೀಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಅವ್ರು ಹೇಳ್ಕೊಳ್ಳುವಂಥದ್ದು. ಅದಕ್ಕೆ ಕೇಂದ್ರ ಸರ್ಕಾರ ಇದನ್ನು ಯಶಸ್ವಿಯಾಗಿ ಮತ್ತೊಂದು ಸಲ ನೀಟ್ ಎಕ್ಸಾಮ್ ಮಾಡೋ ಮುಖಾಂತರ ಅದರ ಫಲಿತಾಂಶ ಹೊರಬಂದಿದೆ. ಮೊದಲ ಸಲ ಆದಂಥ ಇದಕ್ಕೆ ಯಾರು ಅದಕ್ಕೆ ಸಂಬಂಧಪಟ್ಟವರು ಆರೋಪಿಗಳು ಅಥವಾ ದೋಷಿಗಳಿದ್ದಾರೆ ಅವರ ವಿರುದ್ಧ ಕ್ರಮ ಆಗಿದೆ. ಎರಡನೇ ಸಲ ಮತ್ತೆ ಯಶಸ್ವಿಯಾಗಿ ಯಾವುದೇ ಒಂದು ತೊಂದರೆ ವಿದ್ಯಾರ್ಥಿಗಳಿಗಾಗಲಿ ಆಗದ ಹಾಗೆ ಎರಡನೇ ಸಲ ನೀಟ್ ಎಕ್ಸಾಮ್ ಮಾಡಿದ್ದಾರೆ. ಎಕ್ಸಾಮ್ ಮಾಡಿ ಅದರ ರಿಸಲ್ಟ್ ಬಂದಿದೆ. ವಿದ್ಯಾರ್ಥಿಗಳೆಲ್ಲ ಯಾರು ಯಾರ್ಯಾರು ಏನೇನು ಸಿಗಬೇಕೋ ಇದನ್ನ ಪ್ರಯತ್ನಗಳಲ್ಲಿ ಪ್ರವೇಶಾತಿಗೆ ತೊಡ್ಕೊಂಡಿದ್ದಾರೆ. ಇಷ್ಟ ಆಗಿರುವಾಗ ಇವರು ಈ ಪ್ರತಿಭಟನೆಯಲ್ಲಿ ಇವರ ಉದ್ದೇಶ ಏನು ಅಂತ ಕೇಳ್ತಿದ್ದಾರೆ. ಇವರು ಅನ್ಯಾಯ ಆಗಿದೆ, ಏನು ಅನ್ಯಾಯ ಆಗಿದೆ? ಮತ್ತೆ ಇವರು ಪರೀಕ್ಷೆ ನಡೆಸದೆ ಅಥವಾ ಹಿಂದಿನ ಇದನ್ನೇನು ಮಾಡಿ ಯಾರಿಗೂ ಅವರಿಗೆ ಅವಕಾಶ ಕೊಟ್ಟು ಅವರಿಗೆ ಪ್ರವೇಶಾತಿ ಕೊಟ್ಟಿದ್ರೆ ಇದನ್ನು ಅನ್ಯಾಯ ಅಂತ ಹೇಳಿದ್ರು ನಾವು ಒಪ್ಕೊಳ್ತಿದ್ದೇವೆ. ಆದರೆ ಏನೇ ಉದ್ದೇಶಗಳಿಲ್ಲದೆ ಒಟ್ಟಿನಲ್ಲಿ ಒಂದು ನಮ್ಮ ದೇಶದ ನಮ್ಮ ಪ್ರಧಾನಿಗಳ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಒಂದು ಪ್ರತಿಭಟನೆ ಮಾಡುವಂಥದ್ದು ನಮಗೆ ಎದ್ದು ಕಾಣುವಂಥದ್ದು. ಜಿಲ್ಲಾ ಬಿಜೆಪಿ ಮಾತನಾಡಿ SIR ಕರಡು ಮತಪಟ್ಟಿಯಿಂದ ಹೆಸರು ಕೈಬಿಟ್ಟು ಹೋಗಿದ್ದಲ್ಲಿ ಅಂತಹವರಿಗೆ ತಮ್ಮ ಹೆಸರನ್ನು ಸೇರಿಸಲು ಅವಕಾಶವಿರುವುದಾಗಿ ತಿಳಿಸಿದರು. ಎನ್ಯುಮರೇಷನ್ ಫಾರ್ಮ್ಗಳು ಭರ್ತಿ ಮಾಡಿ ಕೊಡದೇ ಇರುವಂಥವು ಮತ್ತು ಆಗಸ್ಟ್ 8ರ ನಂತರ ಏನೇನು ಮಾಡಬೇಕು ಅಂತ ಹೇಳುವ ಕಾರ್ಯದ ಬಗ್ಗೆ ಪ್ರತಿಯೊಂದು ಮನೆಗೆ ಸಂಪರ್ಕವನ್ನ ಮಾಡಿ ಅವರಿಗೆ ತಿಳಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ
ನಾಡಿದ್ದು 25 ಮತ್ತು 26 2 ದಿವಸ ಮಹಾ ಸಂಪರ್ಕ ಅಭಿಯಾನವನ್ನ ಇಡೀ ರಾಜ್ಯದಾದ್ಯಂತ ನಾವು ಹಮ್ಮಿಕೊಂಡಿದ್ದೇವೆ. ಒಬ್ಬ ಕಾರ್ಯಕರ್ತ 20 ಮನೆಯನ್ನ ಸಂಪರ್ಕ ಮಾಡಬೇಕು. ಇದರ ಒಂದು ಬೂತಿನಲ್ಲಿ ಎವರೇಜ್ ಒಂದು 250 ಮನೆಗಳು ಇರುತ್ತೆ. ಆ 250 ಮನೆಗಳನ್ನ ಸಂಪರ್ಕ ಮಾಡಲಿಕ್ಕೆ ಇರ್ತಕ್ಕಂಥ ತಂಡವನ್ನು ತಯಾರು ಮಾಡಿಕೊಂಡು ಒಬ್ಬರು 20 ಮನೆಯನ್ನ ಸಂಪರ್ಕ ಮಾಡತಕ್ಕಂಥ ಕೆಲಸವನ್ನ ಏಕಕಾಲದಲ್ಲಿ ಮಾಡಬೇಕು ಅಂತ ಹೇಳಿ ನಿಶ್ಚಯವನ್ನ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ನಿಶ್ಚಯವನ್ನು ಮಾಡಿದ್ದಾರೆ. ಹಾಗೆಯೇ ನಾವು ಕೂಡ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ 25 ಮತ್ತು 26ನೇ ತಾರೀಕು 2 ದಿವಸ ನಾವು ಮಾಡೋರಿದ್ದೇವೆ. ಹಾಗೇನೆ ಆ ಮನೆಗಳಲ್ಲಿ ಯಾರ್ಯಾರು ಇನ್ವಿಟೇಷನ್ ಫಾರ್ಮ್ ಅನ್ನು ವಾಪಸ್ ಕೊಡಲಿಲ್ಲ ಅಥವಾ ಅವರಿಗೆ ಅದನ್ನು ತುಂಬತಕ್ಕಂಥದ್ದು ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಅದನ್ನ ತುಂಬಲಿಕ್ಕೆ ಗೊತ್ತಿಲ್ಲದೆ ಇದ್ರೆ ಅವರಿಗೆ ಒಂದು ರೀತಿ ಟೀಚ್ ಮಾಡ್ತಕ್ಕಂಥ ಅದನ್ನ ಹೇಳಿಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡೋರಿದ್ದಾರೆ. ಹಾಗೇನೆ ಕೆಲವೊಂದು 8ನೇ ತಾರೀಕಿನ ಕರಡು ಪ್ರತಿ ಬರುವಂತ ಸಂದರ್ಭಗಳಲ್ಲಿ ಕೆಲವು ಹೆಸರುಗಳು ಬಿಡುವಂತದ್ದು ಆಗುತ್ತೆ. ಟೆಕ್ನಿಕಲಿ ರೀಸನ್ ಇಂದ ಆಗುತ್ತೆ. ಆದ್ರೆ ಯಾರೂ ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ನೀಟಿನ ಹೋರಾಟಗಳು ನಮಗೆ ಗೊತ್ತಿರುವ ಹಾಗೆ ನೀಟಿನ ಈ ಪರೀಕ್ಷೆ ವ್ಯವಸ್ಥೆಯನ್ನ ದೇಶದಾದ್ಯಂತ ಒಂದು ಸಂಸ್ಥೆ ತಗೊಳ್ತದೆ, ಅಂಡರ್ ಗವರ್ಮೆಂಟ್. ಅದರ ಅಧ್ಯಕ್ಷರು ಬಂದ್ಬಿಟ್ಟು ಪ್ರದೀಪ್ ಜೋಶಿ ಇದ್ದಾರೆ. ಅವರನ್ನ ರಾಜೀನಾಮೆ ಕೇಳೋದು ಬಿಟ್ಟು ಸೆಂಟ್ರಲ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಏನಾಗ್ತಾ ಇದೆ? ಇದೇ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಸುಮಾರು 15ರಿಂದ 18 ಬಾರಿ ಪೇಪರ್ಗಳು ಲೀಕ್ ಆಗಿದೆ. ಆಗ ಯಾವ ರೀತಿ ಹೋರಾಟ ಮಾಡಿದ್ರು? ಯಾರಾದ್ರೂ ರಾಜೀನಾಮೆಯನ್ನು ಕೊಟ್ರ? ಇಲ್ಲ. ಏನು ಈ ಸೋನಂ ವಾಂಗ್ಚುಕ್ ಅಂತೇಳಿ ಲಡಾಖ್ನ ಪಾರ್ಟಿಯ ಉಪವಾಸ ಸತ್ಯಾಗ್ರಹ ಸುಮಾರು 9-10 ಜನ ಮಾಡ್ತಾ ಇದ್ದಾರೆ. ಯಾರು ಅವರ ಹತ್ರ ಹೋಗಲಿಲ್ಲ. ಏನು ಬೆಲೆನೇ ಸಿಕ್ಕಿಲ್ಲ ಅಂತ ಹೇಳೋ ದೃಷ್ಟಿಯಿಂದ ಇದನ್ನ ನೀಟಿಗೆ ಜೋಡಣೆ ಮಾಡ್ತಾರೆ. ನಿಜವಾಗಿ ನೀಟಿನ ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಇದ್ದಲ್ಲಿ ಈ ಕಾಕ್ರೋಚ್ ಪಾರ್ಟಿ ಬಿರಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಒಂದು ಪ್ರೊಟೆಸ್ಟ್ ಮಾಡಬಹುದಿತ್ತು ಕೇಂದ್ರ ಸರ್ಕಾರದ ಒಂದು. ಯಾಕೆ ಎಲ್ಲ ಪಕ್ಷದವ್ರನ್ನ ಈಚೆ ಅಖಿಲೇಶ್ ಯಾದವ್, ಈಚೆ ಕಾಂಗ್ರೆಸ್ ಪಕ್ಷ ಎಲ್ಲರನ್ನ ಸೇರಿಸಿಕೊಂಡು ಈಗ ಬಿಂಬಿಸಿರುವಂಥದ್ದು ನೀಟ್ನಲ್ಲೇ. ನೀಟ್ ಆಯ್ತು, ತಪ್ಪಾಗಿದೆ, ಪುನಃ ಪರೀಕ್ಷೆ ಮಾಡಿದ್ದಾರೆ, ರಿಸಲ್ಟ್ ಬಂದಿದೆ, ಮಕ್ಕಳೆಲ್ಲ ಈಗ ಕೆಲಸಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇದನ್ನ ಒಂದು ದೊಡ್ಡ ಷಡ್ಯಂತ್ರ ಮಾಡೋದ್ರೊಂದಿಗೆ ಸುಮಾರು 12ರಿಂದ 13 ವರ್ಷಗಳ ಕಾಲ ವಿಶ್ವವಿಖ್ಯಾತ ಪ್ರಧಾನಮಂತ್ರಿ ಅವರು ದೇಶವನ್ನು ನಡೆಸಿಕೊಳ್ತಿದ್ದಾರೆ. ಯಾವ ರೀತಿಯಾದರೂ ಒಬ್ಬರನ್ನಾದ್ರೂ ಬಿಡಿಸಬೇಕು, ಆ ನಿಟ್ಟಿನಲ್ಲಿ ಒಂದು ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳುವಂಥದ್ದು ಇವರ ಷಡ್ಯಂತ್ರ ಅಷ್ಟೇ. ಪೋಷಕರ ಗಮನಕ್ಕೆ ನಾನು ಹೇಳೋದು, ಮಕ್ಕಳನ್ನ ಕಳಿಸಿ. ನಿಜವಾಗಿ ಮೊನ್ನೆ ಪ್ರೊಟೆಸ್ಟ್ ಮಾಡಿದ್ರೆ ತಾವು ನೋಡ್ತಾ ಇರಬಹುದು, ನಿಜವಾದ ಮಕ್ಕಳು ಮುಂದೆ ಹೋಗ್ತಿದ್ದಾರೆ, ತಡೀತಾ ಇದ್ದಾರೆ, ಹಿಂದುಗಳಿಂದ ಕಲ್ಲುಂಡಿ ನುಗ್ಗಿ ಅಂತ ಹೇಳ್ತಾ ಇದ್ದಾರೆ. ಯಾರದು? ಅಲ್ಲ, ಬಂಧಿಸಿದ್ದಾರೆ, ಸುಮಾರು 15-20 ಜನ ಬಂಧಿಸಿದ್ದಾರೆ, ತನಿಖೆ ಆಗ್ತಿದೆ, ಎಲ್ಲರಿಗೆ ನೋಟ್ಸ್. ಈಗ ವಾಂಗ್ಚುಕ್ ಹೇಳ್ತಾ ಇದ್ದಾರೆ, ನಾನು ಉಪವಾಸ ಕೈ ಬಿಡಬೇಕಾದ್ರೆ ದಯಮಾಡಿ ವಿದ್ಯಾರ್ಥಿಗಳ ಮೇಲೆ ಆಗಿದ್ದ ಕೇಸನ್ನು ತೆಗೆಯಿರಿ ಅಂತ ಹೇಳಿ. ನಿಜವಾದ ವಿದ್ಯಾರ್ಥಿಗಳ ಮೇಲೆ ಆಗಿದ್ದಂಥ ಕೇಸನ್ನು ತೆಗೆಯೋಣ, ಮತ್ತೆ ತನಿಖೆ ಆಗಬೇಕಲ್ಲ. ಎಲ್ಲರ ಬೆರಳಚ್ಚು, ಯಾವ್ಯಾವ ಕಾರಣಗಳನ್ನ ಹೊಡೆದಾಗಿದ್ದಾರೆ, ಯಾವ್ಯಾವ ಪೊಲೀಸ್ ಮೇಲೆ ಹಲ್ಲೆ ಆಗ್ತಿದೆ. ಸುಮ್ಮನೆ ಪೊಲೀಸ್ ಮೇಲೆ ಲಾಠಿ ಚಾರ್ಜ್ ಮಾಡೋದಿಲ್ಲ. ಅವರಿಗೆ ಒಂದು ಏಟು ಬಿದ್ದಾಗ ಅವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ. ಸುಮಾರು ತಾವುಗಳು ಮೀಡಿಯಾದಲ್ಲೆಲ್ಲ ನೋಡಿರ್ಬೋದು. ಯಾರು ಕಾಕ್ರೋಚ್ ಪಾರ್ಟಿ ಅಂತ ಕಟ್ಕೊಂಡು ಬಂದಿದ್ದೇನೆ ಅಭಿಷೇಕ್, ಅವನು ಅಮೆರಿಕ ನಮ್ಮ ಬರ ಮೊದಲು ಒಂದು ಪ್ರೆಸ್ ಮಾಡ್ತಾನೆ. ಟರ್ಕಿಯಲ್ಲಿ ಕೂತ್ಕೊಂಡು ಒಂದು ಪ್ರೆಸ್ ಮಾಡ್ತಾನೆ, ಟರ್ಕಿಯವರನ್ನು ಉದ್ದೇಶಿಸಿ, ನಾನು ಈಗ ಇಂಡಿಯಾಗೆ ಹೋಗ್ತಾ ಇದ್ದೀನಿ, ಅಲ್ಲಿನ ಯೋಜನೆಯನ್ನು ಒಂದು ಮಾಡ್ತೀನಿ, ನಾನು ಸರ್ಕಾರದ ವಿರುದ್ಧ ಹೋರಾಡ್ತೀನಿ ಅಂತೇಳಿ. ಟರ್ಕಿ ಯಾರು ನಮಗೆ ಗೊತ್ತಿದೆ. ಟರ್ಕಿ ನಮಗೆ ನಮ್ಮ ಯುದ್ಧ ಪಾಕಿಸ್ತಾನದಲ್ಲಿ ಆದಂತಹ ಸಂದರ್ಭದಲ್ಲಿ ವೆಪನ್ಸ್ ಎಲ್ಲ ಕೊಟ್ಟುಬಿಟ್ಟು ಹೆಲ್ಪ್ ಮಾಡ್ತಿದ್ದಂಥ ಟರ್ಕಿ. ಇಂಥವ್ರನ್ನ ಸೇರಿಸಿಕೊಂಡು ಕೊಟ್ಟು ಈ ಒಂದು ಪಕ್ಷ ಗಲಾಟೆಯನ್ನು ಮಾಡ್ತಿದೆ. ಇವರಿಗೆ ಯಾರು ಬೆಂಬಲ? ಇವರಿಗೆ ಎಲ್ಲಿಂದ ಬರ್ತಿದೆ? ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಏನಿತ್ತು ಜಿಲ್ಲೆಯಲ್ಲಿ, ಬಹುಶಃ ಅವರ ಕನಸು ನನಸಾಗಲಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾವ ಪಕ್ಕದ ನೆರೆ ರಾಷ್ಟ್ರದಲ್ಲಿ ವಿದ್ಯಾರ್ಥಿಗಳನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕಾರವನ್ನು ಬುಡಮೇಲು ಮಾಡುವಂಥ ಕೃತ್ಯವನ್ನು ಮಾಡಿದ್ರು, ಅದೇ ಆಶಯವನ್ನು ಇಟ್ಕೊಂಡು ಮಾನ್ಯ ರಾಹುಲ್ ಗಾಂಧಿ ಎಲ್ಲರಿಗೂ ಹೈ ಸೆಕ್ಯೂರಿಟಿ ಇರುವಂತ ಪ್ರಧಾನಮಂತ್ರಿ ಮನೆ ಮುಂದೆ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ಬಂಧನ ಮಾಡದೆ ಸರ್ಕಾರ ಇನ್ನೇನ್ ಮಾಡಬೇಕು ಅವನ್ನ. ಅವ್ರ ಉದ್ದೇಶ ಇದ್ದಿದ್ದು ಕೂಡ ಪ್ರಧಾನಮಂತ್ರಿ ಮನೆ ಮುಂದೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಅಮಾಯಕ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ದಂಗೆಯ ರೂಪದಲ್ಲಿ ಈ ದೇಶದಲ್ಲಿ ಅಧಿಕಾರವನ್ನು ಬದಲಾವಣೆ ಮಾಡಬಹುದು, ಯಾವ ನೇಪಾಳದಲ್ಲಾಯಿತು ಅದೇ ರೀತಿಯಲ್ಲಿ ಅಂತೇಳಿ. ಅದು ವಿಫಲತೆಯನ್ನು ಕಂಡಾಗ ನಮ್ಮ ಜಿಲ್ಲೆಯ ಕಾಂಗ್ರೆಸ್ಸಿಗರು ಕೂಡ ಮಡಿಕೇರಿಯಲ್ಲಿ
ರಸ್ತೆಯಲ್ಲಿ ನಿಂತ್ಕೊಂಡು ಕೂಗ್ತಾರೆ ಅಂತ ಹೇಳಿದ್ರೆ ಬಹುಶಃ ಹತಾಶೆಯಿಂದ ಅದು ಹಾಸ್ಯಾಸ್ಪದ. 2014 ಚುನಾವಣೆ ನಂತರ ನರೇಂದ್ರ ಮೋದಿ ಅವರ ಸರ್ಕಾರ ಈ ದೇಶದಲ್ಲಿ ಆಡಳಿತಕ್ಕೆ ಬಂದ ನಂತರ ಆದಂತ ಅಭಿವೃದ್ಧಿ ಕೆಲಸಗಳು, ಬದಲಾವಣೆಗಳು, ದೇಶದ ರಕ್ಷಣೆಯ ದೃಷ್ಟಿಯಲ್ಲಿ ಸರ್ಕಾರ ಕೈಗೊಂಡಂತ ದಿಟ್ಟ ಹೆಜ್ಜೆಗಳು ಇವತ್ತು ಕಾಂಗ್ರೆಸ್ ಅಂತ ಪಾರ್ಟಿಯನ್ನ ವಿಚಲಿತ ಮಾಡ್ತೇವೆ. ಹೇಳ ಹೆಸರಿಲ್ಲದಂತೆ ಅನೇಕ ಚುನಾವಣೆಯಲ್ಲಿ ಶೂನ್ಯ ಸಾಧನೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ನೀಟ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳುವ ವಿಚಾರವನ್ನು ಮುಂದಿಟ್ಟುಕೊಂಡು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಈಗ ಅರುಣ್ ಕುಮಾರ್ ಅವರು ಹೇಳಿದಾಗ ಸರ್ಕಾರ ಯಾವಾಗ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ತಕ್ಷಣವೇ ಮರು ಪರೀಕ್ಷೆಯನ್ನು ಮಾಡಿ ಅದರ ರಿಸಲ್ಟ್ ಅನ್ನು ಕೂಡ ಇವತ್ತು ಅನೌನ್ಸ್ ಮಾಡಿ ವಿದ್ಯಾರ್ಥಿಗಳಿಗೆ ಇದರಿಂದ ಯಾವುದೇ ತೊಂದರೆ ಆಗಿಲ್ಲ. ತೊಂದರೆ ಆಗ್ತಿರೋದು ಈ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳಿಗೆ. ಇವತ್ತು ನೀಟ್ ಪರೀಕ್ಷೆಯ ಪ್ರತಿಭಟನೆಯಲ್ಲಿ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಅವಹೇಳನ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಿದ್ದಾರೆ. ಕುಮಾರ್ ಆಗಿದ್ದಂತ ಒಬ್ಬ ದೇಶದ್ರೋಹಿನ ಅವನ ಸಂಬಂಧಿಯನ್ನು ಕೂರಿಸಿಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಎಲ್ಲಿಯ ನೀಟ್ ಪರೀಕ್ಷೆ, ಎಲ್ಲಿಯ ಶ್ರೀರಾಮಚಂದ್ರ, ಎಲ್ಲಿಯ ಉಮರ್ ಖಾಲಿದ್, ಯಾವುದೇ ವಿಚಾರಕ್ಕೆ ಯಾವುದನ್ನ ತಳಕು ಹಾಕೊಂಡು ಇವತ್ತು ಈ ದೇಶದಲ್ಲಿ ಒಂದು ದಂಗೆಯನ್ನು ಹೇಳುವಂತ ದಮ್ಮಿಯನ್ನ ಮಾಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಪ್ರೇರಿತ ಕಾಂಗ್ರೆಸ್ ಪಾರ್ಟಿ ಇವತ್ತು ಮಾಡ್ತಾ ಇದೆ. ವಿಶ್ವದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಆಡಳಿತದಲ್ಲಿ ಇರ್ತದೆ. ಆದ್ರೆ ದೇಶದ ವಿಚಾರ, ಅಲ್ಲಿನ ಅಸ್ತಿತ್ವದ ವಿಚಾರ, ಅಲ್ಲಿನ ಭದ್ರತೆ ವಿಚಾರ ಬಂದಾಗ ಯಾವುದೇ ದೇಶದ ವಿರೋಧ ಪಕ್ಷಗಳು ಆ ದೇಶದ ಪರವಾಗಿ ನಿಲ್ತದೆ. ಆದ್ರೆ ನಮ್ಮ ದೇಶದಲ್ಲಿ ಏನಾಗ್ತಿದೆ, ರಾಹುಲ್ ಗಾಂಧಿ ಅವರು ಒಂದು ಟೂರ್ ಅನ್ನ ವಿದೇಶಕ್ಕೆ ಹೋಗಿ ಬಂದ ತಕ್ಷಣ ಇಲ್ಲಿ ಒಂದೊಂದು ಪ್ರತಿಭಟನೆಗಳು ಶುರುವಾಗ್ತದೆ. ಯಾವುದೇ ಒಂದು ರಾಜಕೀಯ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಆ ಪಕ್ಷ ದೇಶದ ಹಿತವನ್ನು ಕಾಪಾಡುವಂತ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಇವತ್ತು ಆ ಕೆಲಸವನ್ನು ಒಂದು ವಿರೋಧ ಪಕ್ಷವಾಗಿ ಮಾಡ್ತಿಲ್ಲ. ಅದಕ್ಕೆ ಕಳೆದ 10-12 ವರ್ಷಗಳಿಂದ ಈ ದೇಶದ ಜನತೆ ತಕ್ಕ ಉತ್ತರವನ್ನು ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಎಲ್ಲಿರಬೇಕು ಆ ಸ್ಥಾನದಲ್ಲಿ ತೋರಿಸಿದ್ದಾರೆ. ಕೊಡಗಿನಲ್ಲಿ ಕೂಡ ನೀವು ನಿನ್ನೆ ವೈರಲ್ ಆದ ವಿಡಿಯೋಗಳಲ್ಲಿ ನೀವು ನೋಡ್ಬೋದು. ಬಲವಂತವಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಾಂಗ್ರೆಸ್ ಪಾರ್ಟಿಯ ಹೆಸರಿನಲ್ಲಿ ಇದಕ್ಕೆ ಸೈನ್ ಹಾಕಿ ಯಾವ ವಿದ್ಯಾರ್ಥಿಗಳೆಲ್ಲ ಅವರೆಲ್ಲ ಎಲ್ಲ ಕಮ್ಯುನಿಸ್ಟ್ ಪ್ರೇರಿತ, ಕಾಂಗ್ರೆಸ್ ಪ್ರೇರಿತ ಒಂದು ಮನಸ್ಥಿತಿಯವರು ಬಲವಂತಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಸೈನ್ ಹಾಕಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇಂಥ ಕೆಲಸಗಳಿಗೆ ನಮ್ಮ ದೇಶದ ಪ್ರಧಾನಿಗಳು ಮತ್ತು ಆಡಳಿತ ನಡೆಸುತ್ತಿರುವಂತ ವ್ಯವಸ್ಥೆ ತಕ್ಕ ಉತ್ತರವನ್ನು ನೀಡುತ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ಪ್ರತಿಭಟನೆ ಯಶಸ್ಸಾಗುವುದಿಲ್ಲ. ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಚೆನ್ನಾಗಿ ಅರಿವಿದೆ. ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದೆ, ಎಲ್ಲೂ ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯ ಆಗಿಲ್ಲ. ಮತ್ತೆ ಪರೀಕ್ಷೆ ಮಾಡುವುದರ ಮೂಲಕ ಆ ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕಲ್ಲನ್ನು ತುಂಬಿಕೊಂಡು ಗಲಾಟೆಯನ್ನು ಎಬ್ಬಿಸಿ ಆಮೇಲೆ 12 ವರ್ಷ ಮಗುಗೆ ಏನ್ ಕೆಲಸ ಅಲ್ಲಿ, ಆ ಮಗುನ ಅಲ್ಲಿಗೆ ತಂದುಬಿಟ್ಟು ಇವರೇ ವಿಡಿಯೋ ಮಾಡ್ಕೊಳ್ಳೋದು ಇವರೊಂದು ಷಡ್ಯಂತ್ರ ಇದು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೈನಿ, ವಿಕೆ ಲೋಕೇಶ್, ಜಿಲ್ಲಾ ವಕ್ತಾರ ಬಿಕೆ ಅರುಣ್ ಕುಮಾರ್, ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ ಹಾಗೂ ಮಾಧ್ಯಮ ಪ್ರಭಾರಿ ಶಿಜಿಲಕೃಷ್ಣ ಉಪಸ್ಥಿತರಿದ್ದರು. ಸೋಮವಾರಪೇಟೆಯ ಎಂಜಿ ರಸ್ತೆಯ HNR ಹಬ್ನಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಸರುವಾಸಿಯಾದ ವಿಶಾಲ್ ಮಾರ್ಟ್ನ ನೂತನ ಶಾಖೆ ಉದ್ಘಾಟನೆಯಾಯಿತು. ನೂತನ ವಿಶಾಲವಾದ ಮಳಿಗೆಯನ್ನು HNS ಹಬ್ನ ಮಾಲೀಕರು ಸಮಾಜ ಸೇವಕರಾದ ಹರಪಳ್ಳಿ ರವೀಂದ್ರ ಅವರು ವಿದ್ಯುಕ್ತವಾಗಿ ಉದ್ಘಾಟಿಸಿದರು. ಸುಸಜ್ಜಿತ ಮಳಿಗೆ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯುಳ್ಳ HNR ಹಬ್ನಲ್ಲಿ ಆರಂಭಗೊಂಡಿರುವ ವಿಶಾಲ್ ಮಾರ್ಟ್ನಲ್ಲಿ ಗ್ರಾಹಕರಿಗೆ ಉದ್ಘಾಟನಾ ಪ್ರಯುಕ್ತ ಅಮೋಘ ಕೊಡುಗೆಗಳನ್ನು ನೀಡಲಾಗುತ್ತಿದೆ. ವಿಶಾಲ್ ಮಾರ್ಟ್ ಅನ್ನು ಉದ್ಘಾಟಿಸಿದ ಹರಪಳ್ಳಿ ರವೀಂದ್ರ ಅವರು ನೂತನ ಮಳಿಗೆಗೆ ಶುಭ ಹಾರೈಸಿದರು.
ಆಯ್ತಾಯ್ತು ಮಾಡಿ ಕಟ್ಟಿ ಸರ್. ಓಕೆ. ಸೋಮವಾರಪೇಟೆಯಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಮಾಲ್ ಕಲ್ಚರ್ ಇರಲಿಲ್ಲ. ಇವತ್ತು ಮಾಲ್ ಓಪನ್ ಆಗಿದೆ. ನಾನು ಸೋಮವಾರಪೇಟೆ ಅಭಿವೃದ್ಧಿಗೋಸ್ಕರ ಇಂಥ ಒಂದು ಬೃಹತ್ ಬಿಲ್ಡಿಂಗ್ ಕಟ್ಟಿ ಈ ಪ್ಯಾನ್ ಇಂಡಿಯಾ ಲೆವೆಲಲ್ಲಿರುವ ಈ ಮೆಗಾ ಮಾಲನ್ನು ಇಲ್ಲಿಗೆ ಇನ್ವೈಟ್ ಮಾಡಿದ್ದೀನಿ. ಅವರು ಮಾಲ್ ಓಪನ್ ಮಾಡಿದ್ದಾರೆ. ನಮ್ಮ ಸೋಮವಾರಪೇಟೆಯ ಜನತೆಗೆ ಎಲ್ಲರಿಗೂ ಒಳ್ಳೆ ಕಾಂಪಿಟೇಟಿವ್ ಪ್ರೈಸಲ್ಲಿ ಈ ಮಾಲ್ನಿಂದ ಎಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ. ಹಾಗಾಗಿ ಇದಕ್ಕೆ ಸತತ ಪ್ರಯತ್ನ ಮಾಡಿದ್ವಿ. ಇಲ್ಲಿ ಈ ಬಿಲ್ಡಿಂಗ್ ತುಂಬ ದುಬಾರಿ ವೆಚ್ಚದಲ್ಲಿ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದೀವಿ. ಸೋಮವಾರಪೇಟೆಯ ಅಭಿವೃದ್ಧಿಗೋಸ್ಕರ ನಾನು ಸತತವಾಗಿ ಶ್ರಮ ಪಡ್ತಾ ಇದ್ದೀನಿ. ಈ ಮಾಲಿನ ಉದ್ಘಾಟನೆ ಇವತ್ತಾಗಿದೆ. ಎಲ್ಲ ಜನರಿಗೂ ಇದರ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಇದನ್ನು ಉಪಯೋಗಿಸ್ಕೊಂಡು ಉತ್ತಮ ಬೆಲೆಯಲ್ಲಿ ಸಿಗುತ್ತೆ ಇಲ್ಲಿ ಪ್ರಾಡಕ್ಟ್ಗಳೆಲ್ಲ. ಹಾಗಾಗಿ ಈ ಮಾಲಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಮಾಲಿನ ಕೆಲಸಗಾರಗಳಿಗೂ ಎಲ್ಲರಿಗೆ ಶುಭವಾಗಲಿ ಅಂತ ಹಾರೈಸ್ತಾ, ಮತ್ತು ಸೋಮವಾರಪೇಟೆಗೆ ಇಂಥ ಮಾಲನ್ನು ಕೊಟ್ಟಂತಹ ವಿಶಾಲ್ ಮಾರ್ಟಿನ ಎಲ್ಲ ಮ್ಯಾನೇಜ್ಮೆಂಟ್ ವರ್ಗದವರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ಸಂದರ್ಭ ಎಚ್ಎನ್ಆರ್ ಹಬ್ನ ಮುಖ್ಯಸ್ಥರಾದ ಹರಪಳ್ಳಿ ರವೀಂದ್ರ, ಪತ್ನಿ ನಯನ ರವೀಂದ್ರ, ಪುತ್ರ ಅಚಲ್ ರವೀಂದ್ರ ಹಾಗೂ ಪುತ್ರಿ ತೀಶಾ ರವೀಂದ್ರ ಅವರನ್ನು ವಿಶಾಲ್ ಮಾರ್ಟ್ನ ಮುಖ್ಯಸ್ಥರಿಂದ ಗೌರವಿಸಲಾಯಿತು. ಕ್ರೀಡಾ ಇಲಾಖೆ ಮೇಲೆ ಲೋಕಾಯುಕ್ತ ದಾಳಿ. ಮಡಿಕೇರಿ, ಕೂಡಿಗೆ, ಪೊನ್ನಂಪೇಟೆಯಲ್ಲಿ ದಾಖಲೆಗಳ ಪರಿಶೀಲನೆ. ಕೊಡಗು ಜಿಲ್ಲೆಯಲ್ಲಿ ಕ್ರೀಡಾ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಸೇರಿದಂತೆ 3 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ. ಮಡಿಕೇರಿಯಲ್ಲಿರುವ ಕ್ರೀಡಾ ಇಲಾಖೆಯ ಮುಖ್ಯ ಕಚೇರಿ, ಕೂಡಿಗೆಯ ಕ್ರೀಡಾ ಶಾಲೆ ಹಾಗೂ ಪೊನ್ನಂಪೇಟೆಯ ಕ್ರೀಡಾ ವಸತಿ ಶಾಲೆಯಲ್ಲಿ ಲೋಕಾಯುಕ್ತ ತಂಡ ದಾಖಲೆಗಳ ಪರಿಶೀಲನೆ ನಡೆಸಿದೆ. ಕ್ರೀಡಾ ಇಲಾಖೆಯ ವಿರುದ್ಧ ದೂರುಗಳು ಬಂದ ಹಿನ್ನೆಲೆ ಲೋಕಾಯುಕ್ತ ನ್ಯಾಯಮೂರ್ತಿಗಳ ಆದೇಶದಂತೆ ಈ ದಾಳಿ ಮತ್ತು ಪರಿಶೀಲನೆ ನಡೆಸಲಾಗಿದೆ ಎನ್ನಲಾಗಿದೆ. ಲೋಕಾಯುಕ್ತ ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದ ಅಧಿಕಾರಿಗಳ ತಂಡ ಬೆಳಿಗ್ಗೆಯಿಂದಲೇ 3 ಸ್ಥಳಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳು, ಆಡಳಿತಾತ್ಮಕ ಕಡತಗಳು ಹಾಗೂ ಹಣಕಾಸು ವ್ಯವಹಾರಗಳಿಗೆ ಸಂಬಂಧಿಸಿದ ಮಾಹಿತಿ ಕಲೆ ಹಾಕಿದ್ದಾರೆ. ದಾಳಿಯ ಹಿನ್ನೆಲೆಯಲ್ಲಿ ಕ್ರೀಡಾ ಇಲಾಖೆಯಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗ ಹಾಗೂ ಕೊಡಗು ಜಿಲ್ಲೆಯ ವತಿಯಿಂದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಐಮುಡಿಯಂಡ ರಾಣಿ ಮಾಚೆ ಅವರೊಂದಿಗೆ ಸಾಧಕರೊಂದಿಗೆ ಸಂವಾದ ತಿಂಗಳ ಅತಿಥಿ ಕಾರ್ಯಕ್ರಮವು ನಗರದ ಜೂನಿಯರ್ ಕಾಲೇಜ್ನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಂಗಣದಲ್ಲಿ ಗುರುವಾರ ಅರ್ಥಪೂರ್ಣವಾಗಿ ನಡೆಯಿತು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ರಾಣಿ ಮಾಚೆಯ ಅವರು ಸಾಧಕರೊಂದಿಗೆ ಸಂವಾದ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಾಲ್ಯ, ಶಿಕ್ಷಣ, ಕಲಾ ಪ್ರದರ್ಶನ ಹಾಗೆ ಸರ್ಕಾರದ ಪ್ರೋತ್ಸಾಹ ಹೀಗೆ ತಮ್ಮ ಜೀವನ ಚರಿತ್ರೆ ಬಗ್ಗೆ ಎಳೆ ಎಳೆಯಾಗಿ ಮಾಹಿತಿ ನೀಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ ನಿರ್ಮಲಾ ಮಠಪತಿ ಅವರು ಸಾಧಕರೊಂದಿಗಿನ ಸಂವಾದ ತಿಂಗಳ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು.
ಐಮುಡಿಯಂಡ ರಾಣಿ ಮಾಚಿ ಅವರು ತಂದೆಯವರು ವ್ಯಾಪಾರ ಮಾಡುತ್ತಿದ್ದರು. ಕಾಕೋಟು ಪರಂಬಿನ ತೋಟದಲ್ಲಿ ಜೀವನ ಮಾಡುತ್ತಿದ್ದೆವು. ಅಲ್ಲಿಯೇ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಪಡೆದು ವಿರಾಜಪೇಟೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾಭ್ಯಾಸ ನಡೆಯಿತು ಎಂದು ಸ್ಮರಿಸಿದರು. ನಂತರ ಪದವಿಗೆ ಬರುವ ಹಂತದಲ್ಲಿ ಮದುವೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ಕೊಡಗಿನ ಸಾಂಪ್ರದಾಯಿಕ ಉಮ್ಮತ್ತಾಟ್ ಕಲಾ ಪ್ರದರ್ಶನವನ್ನು ಮೆಲ್ಲಗೆ ನೀಡಲಾಗುತ್ತಿತ್ತು. ಇದನ್ನು ಒಂದು ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕವಾಗಿ ಮತ್ತಷ್ಟು ಎತ್ತರಕ್ಕೆ ಬೆಳೆಸಲು ಶ್ರಮಿಸಲಾಯಿತು ಎಂದು ರಾಣಿ ಮಾಚಯ್ಯ ಅವರು ವಿವರಿಸಿದರು. 70ರ ದಶಕದಲ್ಲಿ ಹೆಣ್ಣು ಮಕ್ಕಳು ಮನೆಯಿಂದ ಹೊರಬರಲು ಪೋಷಕರು ಬಿಡುತ್ತಿರಲಿಲ್ಲ. ಆದರೂ ಸಹ ಕೊಡಗಿನ ಸಾಂಪ್ರದಾಯಿಕ ಕಲಾ ಪ್ರದರ್ಶನವನ್ನು ಮತ್ತಷ್ಟು ಪಸರಿಸಲು ಶ್ರಮಿಸಲಾಯಿತು. ಆ ನಿಟ್ಟಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರೋತ್ಸಾಹ ಅಪಾರವಾಗಿದೆ ಎಂದು ರಾಣಿ ಮಾಚಯ್ಯ ಅವರು ನುಡಿದರು. ಕಳೆದ 50 ವರ್ಷಗಳಿಂದಲೂ ಉಮ್ಮತ್ತಾಟ್ ಕಲಾ ಪ್ರದರ್ಶನವನ್ನು ದೇಶ ವಿದೇಶಗಳಲ್ಲಿ ಪ್ರದರ್ಶಿಸುತ್ತಾ ಕೊಡಗಿನ ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಪರಂಪರೆಯನ್ನು ತಿಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ ಎಂದು ರಾಣಿ ಮಾಚಯ್ಯ ಅವರು ತಿಳಿಸಿದರು. ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಎಸ್ ಜಾನಕಿ ಅವರಿಗೆ ಭಾವಪೂರ್ಣ ಗೀತ ನಮನ. ಚೇರಂಬಾಣೆ ಗೌಡಸ್ ಮಹಿಳಾ ಒಕ್ಕೂಟದ ವತಿಯಿಂದ ಅಗಲಿದ ತಾರೆ ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿ ಅವರಿಗೆ ಭಾವಪೂರ್ಣ ಗೀತ ನಮನ ಕಾರ್ಯಕ್ರಮ ಗುರುವಾರ ಹಮ್ಮಿಕೊಳ್ಳಲಾಯಿತು. ಚೇರಂಬಾಣೆ ಗೌಡ ಸಮಾಜದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಅವರು ಎಸ್ ಜಾನಕಿ ಅವರ ಬದುಕಿನ ಪಯಣದ ಕುರಿತು ಮಾತನಾಡಿ 48,000 ಹಾಡುಗಳಿಗೆ ಭಾವನೆಯ ಜೀವ ತುಂಬುವ ಮೂಲಕ 17 ಭಾಷೆಯ ಸಂಗೀತದ ಒಡತಿ ಎಂದೆನಿಸಿಕೊಂಡು ಸಂಗೀತ ಲೋಕವನ್ನು ಶ್ರೀಮಂತಗೊಳಿಸಿದ ಎಸ್ ಜಾನಕಿ ಅವರ ಅಗಲಿಕೆ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ ಎಂದರು. ಈ ಸಂದರ್ಭ ಎಸ್ ಜಾನಕಿ ಅವರ ಹಾಡುಗಳ ಸಾಲುಗಳಲ್ಲಿ ಕವನ ಹೆಣೆದು ಅಗಲಿದ ಚೇತನಕ್ಕೆ ಭಾವಪೂರ್ಣ ಪುಷ್ಪ ನಮನ ಸಲ್ಲಿಸಲಾಯಿತು. ನನ್ನ
ಮಹಿಳಾ ಒಕ್ಕೂಟದ ಸದಸ್ಯರು, ಯುವ ವೇದಿಕೆಯ ಸದಸ್ಯರು ಒಟ್ಟಾಗಿ ಸೇರಿ ಜಾನಕಮ್ಮನವರ ಆಕಾಶದೀಪವು ನೀನೆ ಗೀತೆಯನ್ನು ಹಾಡಿ ಗೀತ ನಮನ ಸಲ್ಲಿಸಿದರು. ಸದಸ್ಯರಾದ ಬೈಮನ ಜ್ಯೋತಿ ತಿಮ್ಮಯ್ಯ, ಕಾಂತಿ ದಯಾನಂದ, ಭವಾನಿ ದಿಲೀಪ್, ಕಡ್ಯದ ಸ್ಮಿತಾ ಜೀವನ್, ಎಸ್ ಜಾನಕಿಯವರ ಗೀತೆಗಳಿಗೆ ದನಿಯಾದರು. ಕಾರುಗುಂದ ಗೌಡ ಯುವ ವೇದಿಕೆಯ ಉಪಾಧ್ಯಕ್ಷ ದಯಾನ ಪೃಷಿನ್, ಕಾರ್ಯದರ್ಶಿ ಕೇಟೋಳಿ ಯಶವಂತ್ ಸೇರಿದಂತೆ ಮಹಿಳಾ ಒಕ್ಕೂಟ ಹಾಗೂ ಯುವ ವೇದಿಕೆಯ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೂಡಕಂಡಿ ಸೋನಿ ಸರ್ವರನ್ನು ಸ್ವಾಗತಿಸಿ, ಕೇಕಡ ಪೂಜಾ ನಾಗೇಂದ್ರರ ಕಾರ್ಯಕ್ರಮ ನಿರೂಪಿಸಿ, ಯುವ ವೇದಿಕೆ ಅಧ್ಯಕ್ಷರಾದ ಪ್ರದೀಪ್ ಪಾರಿಮಜಲು ವಂದಿಸಿದರು. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಕೊರತೆ 45% ಕಾಡುತ್ತಿರುವ ಬೆನ್ನಲ್ಲೇ ಜಿಲ್ಲೆಯ ಮಳೆಯಾಶ್ರಿತ ಭತ್ತದ ಕೃಷಿಗೆ ತೀವ್ರ ಸ್ವರೂಪದ ಹಿನ್ನಡೆಯುಂಟಾಗಿದೆ. ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳು ಜುಲೈ ತಿಂಗಳಿನಲ್ಲಿ ಗರಿಗೆದರುವ ಸಮಯವಾಗಿದ್ದರೂ ಈ ಬಾರಿ ಜುಲೈನಲ್ಲಿ ವಾಡಿಕೆಯ 859.3 ಮಿಲಿಮೀಟರ್ ಮಳೆಗೆ ಎದುರಾಗಿ ಆಗಿರುವ ಮಳೆ ಕೇವಲ 381.3 ಮಿಲಿಮೀಟರ್. ಜಿಲ್ಲಾ ವ್ಯಾಪ್ತಿಯಲ್ಲಿ ಭತ್ತ ಸೇರಿದಂತೆ ಅಲ್ಪ ಪ್ರಮಾಣದಲ್ಲಿ ಮುಸುಕಿನ ಜೋಳ, ರಾಗಿ, ಅಲಸಂಡೆ, ಹೆಸರು ಕೃಷಿಯನ್ನು ಮಾಡಲಾಗುತ್ತದೆ. ಇವೆಲ್ಲವುಗಳನ್ನು ಒಟ್ಟಾರೆ 19,375 ಹೆಕ್ಟೇರ್ ಪ್ರದೇಶದಲ್ಲಿ ನಡೆಸುವ ಗುರಿ ಹೊಂದಲಾಗಿದೆಯಾದರೂ ಪ್ರಸ್ತುತ ಮಳೆಯ ಕೊರತೆಯಿಂದ ಇಲ್ಲಿಯವರೆಗೆ ಕೇವಲ 1,927.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ. ಜಿಲ್ಲೆಯಲ್ಲಿ ಭತ್ತದ ಕೃಷಿಯನ್ನು 17,500 ಹೆಕ್ಟೇರ್ ಪ್ರದೇಶದಲ್ಲಿ ನಡೆಸುವ ಗುರಿಯನ್ನು ಕೃಷಿ ಇಲಾಖೆ ಹೊಂದಿದ್ದು ಇಲ್ಲಿಯವರೆಗೆ ಕೇವಲ ಮಳೆಯಾಶ್ರಿತ 302.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ. ಹಾರಂಗಿ ನೀರನ್ನು ಬಳಸಿ 2,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಕೃಷಿ ನಡೆಸಲಾಗುತ್ತಿದೆಯಾದರೂ ಈ ಪ್ರದೇಶಗಳಲ್ಲಿ ನೀರಿನ ಅಲಭ್ಯತೆ ಹಿನ್ನೆಲೆ ನಾಟಿ ಕಾರ್ಯಗಳು ಇನ್ನೂ ಆರಂಭವಾಗಿಲ್ಲ. ಕುಶಾಲನಗರ ಮತ್ತು ಸೋಮವಾರಪೇಟೆ ವಿಭಾಗದಲ್ಲಿ ಮುಸುಕಿನ ಜೋಳ ಕೃಷಿಯನ್ನು 1,850 ಹೆಕ್ಟೇರ್ ಪ್ರದೇಶದಲ್ಲಿ ನಡೆಸುವ ಗುರಿ ಹೊಂದಲಾಗಿದ್ದು ಇದರಲ್ಲಿ 1,580 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಕಾರ್ಯ ನಡೆದಿದೆ. ಇದರೊಂದಿಗೆ ಅಲಸಂಡೆ 27 ಹೆಕ್ಟೇರ್ ಪ್ರದೇಶದಲ್ಲಿ, ಹೆಸರು 18 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲು ಬಿತ್ತನೆ ಕಾರ್ಯ ಮಾಡಲಾಗಿದೆ ಎಂದು ಕೃಷಿ ಇಲಾಖಾ ಜಂಟಿ ನಿರ್ದೇಶಕರು ಡಾಕ್ಟರ್ ಬಿಎಸ್ ಚಂದ್ರಶೇಖರ್ ಮಾಹಿತಿ ಒದಗಿಸಿದ್ದಾರೆ. ಬಿತ್ತನೆಯಾದ ಜೋಳಕ್ಕೆ ಕೀಟಬಾಧೆ ಜಿಲ್ಲೆಯಲ್ಲಿ ಮುಸುಕಿನ ಜೋಳ ಕೃಷಿಯ ಬಿತ್ತನೆ ಕಾರ್ಯವಷ್ಟೇ ಒಂದಿಷ್ಟು ಚುರುಕಿನಿಂದ ನಡೆದಿದೆಯಾದರೂ ಈ ಕೃಷಿಗೆ ಡೌನಿ ಮಿಲ್ಡ್ಯೂ ಮತ್ತು ಆರ್ಮಿ ವರ್ಮ್ ಕೀಟಬಾಧೆ ವ್ಯಾಪಕವಾಗಿ ಕಾಣಿಸಿಕೊಂಡಿದೆ. ಇದಕ್ಕೆ ಕಾರಣ ಒಂದೇ ಪ್ರದೇಶದಲ್ಲಿ ವಾರ್ಷಿಕವಾಗಿ ಒಂದೇ ಬೆಳೆಯನ್ನು 2-3 ಬಾರಿ ಬೆಳೆಯುವುದೇ ಆಗಿದೆ. ಕುಶಾಲನಗರ, ಸೋಮವಾರಪೇಟೆ ವಿಭಾಗದಲ್ಲಿ ಮುಸುಕಿನ ಜೋಳವನ್ನು ಬೆಳೆಯಲಾಗುತ್ತಿದ್ದು ರೋಗಬಾಧೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನು ಈಗಾಗಲೇ ಕೃಷಿ ಇಲಾಖೆಯಿಂದ ಸೂಚಿಸಲಾಗಿದ್ದರೂ ಪ್ರಮುಖವಾಗಿ ಕೃಷಿಕರು ಬೆಳೆ ಪರಿವರ್ತನೆ ಮಾಡಿಕೊಳ್ಳಬೇಕೆಂದು ಸ್ಪಷ್ಟವಾಗಿ ಸೂಚಿಸುವುದಾಗಿ ಜಂಟಿ ನಿರ್ದೇಶಕರು ಮಾಹಿತಿ ನೀಡಿದ್ದಾರೆ. ಗೋಂದಳಿ ಸಮಾಜದ ವತಿಯಿಂದ 6ನೇ ವರ್ಷದ ಚಾಮುಂಡಿ ಉತ್ಸವ. ವಿರಾಜಪೇಟೆ ಸ್ಥಳೀಯ ಮಹಿಳಾ ಸಮಾಜದಲ್ಲಿ ಗೋಂದಳಿ ಸಮಾಜದ ವತಿಯಿಂದ ಆಷಾಢ ಮಾಸದ ಪ್ರಯುಕ್ತ 6ನೇ ವರ್ಷದ ಚಾಮುಂಡಿ ಉತ್ಸವವನ್ನು 3 ದಿನಗಳ ಕಾಲ ಆಚರಿಸಲಾಯಿತು. ಉತ್ಸವದ ಪ್ರಯುಕ್ತ ಸೋಮವಾರ ಬೆಳಗ್ಗೆ ಗಣಪತಿ ಹೋಮ ಹಾಗೂ ದೇವಿಯ ಪ್ರತಿಷ್ಠಾಪನೆ, ರಾತ್ರಿ 7:30 ಗಂಟೆಗೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ, ಮಂಗಳವಾರ ರಾತ್ರಿ 7:30 ಗಂಟೆಗೆ ಮಹಾಮಂಗಳಾರತಿ ಹಾಗೂ ಅನ್ನಸಂತರ್ಪಣೆ, ಬುಧವಾರ ಬೆಳಗ್ಗೆ 11 ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಚಾಮುಂಡಿ ದೇವಿಯ ಉತ್ಸವ ಮೂರ್ತಿ ಮೆರವಣಿಗೆ ನಡೆಸಿ ಇತಿಹಾಸ ಪ್ರಸಿದ್ಧ ಗೌರಿ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು.
ಮಹಿಳಾ ಸಮಾಜದಲ್ಲಿ ಸರ್ವ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ಪ್ರತಿ ವರ್ಷವೂ ನಾವು ಈ ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿಯ ಉತ್ಸವವನ್ನು ಪ್ರತಿ ಊರಲ್ಲಿ ನಡೆಸಿದಂಗೆ ನಮ್ಮೂರಲ್ಲಿ ನಡೆಸ್ತಿದ್ದೀವಿ. ಇದು ನಮ್ಮ 6ನೇ ವರ್ಷದ ಕಾರ್ಯಕ್ರಮ. ಈ ಕಾರ್ಯಕ್ರಮ 20, 21, 22 ಈ 3 ದಿನ ಈ ಜುಲೈ ತಿಂಗಳಲ್ಲಿ ನೆರವೇರುತ್ತದೆ. ಹಾಗೆ ಪ್ರತಿ ಪೂಜೆ ಕ್ಷಣಗಳಲ್ಲೂ ಅನ್ನದಾನ, ಪ್ರಸಾದ ಅಂಥದ್ದೆಲ್ಲ ವಿನಿಯೋಗ ಮಾಡಿದ್ದೀವಿ. ನಮ್ಮ ಸಂಘದ ಅಧ್ಯಕ್ಷರಾದಂಥ ಅಮ್ಮನಿಗೆ ಸೋಮವಾರ ಸ್ಥಾಪನೆ ಮಾಡಿದ್ದು ಹೋಮ ಎಲ್ಲ ಮಾಡಿದ್ವಿ ದೇವರಿಗೆ. ಇವತ್ತು ಮಂಗಳವಾರ ಅದೆಲ್ಲ ಒಂದು ಅನ್ನ ಈ ಸಂದರ್ಭ ಗೋಂದೋಳಿ ಸಮಾಜದ ಅಧ್ಯಕ್ಷರಾದ ಡಿ ರಾಮಚಂದ್ರ, ಉಪಾಧ್ಯಕ್ಷರಾದ ಕೆ ಕುಮಾರ್, ಕಾರ್ಯದರ್ಶಿ ರಜನಿ, ಸದಸ್ಯರಾದ ಗಣೇಶ್, ಯೋಗೇಶ್, ಸಯೋಜಿರಾವ್ ಸೇರಿದಂತೆ ಗೋಂದೋಳಿ ಸಮಾಜದ ಸದಸ್ಯರು ಹಾಜರಿದ್ದರು. ದಿನಾಂಕ 22/7/2026 ನೂತನ ಸಭಾಂಗಣದಲ್ಲಿ ವಿದ್ಯಾರ್ಥಿ ಸಂಸತ್ತು ಪದಗ್ರಹಣ ಹಾಗೂ ಕಾನೂನು ಅರಿವು ಕಾರ್ಯಕ್ರಮದ ಅಂಗವಾಗಿ ಶಾಲಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರೊಂದಿಗೆ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣೆ ಹಾಗೂ ಶಾಲಾ ಸಮವಸ್ತ್ರ ವಿತರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಿಸ್ಟರ್ ಮಾರ್ಜರಿ ಮೇಡಂ ಅವರು ವಿದ್ಯಾರ್ಥಿಗಳನ್ನು ಕುರಿತು ಸಾಮಾಜಿಕ ಜಾಲತಾಣದಿಂದ ಆಗುತ್ತಿರುವ ದುಷ್ಪರಿಣಾಮಗಳನ್ನು ಕುರಿತು ಹಾಗೂ ಆರೋಗ್ಯ ಸ್ವಚ್ಛತೆಯ ಕಾಳಜಿ ಬಗ್ಗೆ ತಿಳಿಸಿದರು. ನಂತರ ಉದ್ಘಾಟಕರಾಗಿ ಆಗಮಿಸಿದ ವೆಂಕಟೇಶ್ ನೋಟರಿ ವಕೀಲರು ಗುಹ್ಯ ಅಗಸ್ತೇಶ್ವರ ಸಹಕಾರ ಸಂಘ ಅಧ್ಯಕ್ಷರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಇರಬೇಕಾದ ಕಾನೂನಿನ ಅರಿವಿನ ಬಗ್ಗೆ ಮತ್ತು 18 ವರ್ಷದೊಳಗಿನ ವಿದ್ಯಾರ್ಥಿಗಳು ವಾಹನ ಚಲಾಯಿಸಬಾರದು ಎಂಬುದರ ಬಗ್ಗೆ ಹಾಗೂ ಪೋಕ್ಸೋ ಕಾಯ್ದೆ, ಬಾಲಕಾರ್ಮಿಕ ಪದ್ಧತಿ ಮುಂತಾದ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿದರು. ನಂತರ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ ಪಿ.ಸಿ. ಅಚ್ಚಯ್ಯ ಅವರು ಶಾಲೆಯ ಆಡಳಿತ ಮಂಡಳಿಯ ಸಾಧನೆ ಕುರಿತು ಮಾತನಾಡಿದರು. ಶಾಲಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪಿಸಿ ಅಚ್ಚಯ್ಯ ಅವರು ವಹಿಸಿದ್ದರು. ಅತಿಥಿಗಳಾಗಿ ಶ್ರೀ ವೆಂಕಟೇಶ್ ನೋಟರಿ ವಕೀಲರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಗುಹ್ಯ ಅಗಸ್ತೇಶ್ವರ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಸಂತಾನಮ್ಮ ಶಾಲೆಯ ಆಡಳಿತಾಧಿಕಾರಿ ಹಾಗೂ ಪ್ರಾಂಶುಪಾಲರಾದ ಸಿಸ್ಟರ್ ಮಾರ್ಜರಿ ಮೇಡಂ ಅವರು ಹಾಗೂ ಸಿದ್ದಾಪುರ ಆಡಳಿತ ಮಂಡಳಿ ಅಧ್ಯಕ್ಷರಾದ ಪಿಸಿ ಕುಶಾಲಪ್ಪ, ಉಪಾಧ್ಯಕ್ಷರಾದ ರಾಜ್ಕುಮಾರ್ ಪಿಎಂ, ಆಡಳಿತ ಮಂಡಳಿ ನಿರ್ದೇಶಕರಾದ ಸುಬ್ಬಯ್ಯ, ಮುಖ್ಯ ಶಿಕ್ಷಕರಾದ ಡಿ ಬಾಬುನಾಯಕ್, ಸಮಾಜ ಶಿಕ್ಷಕರಾದ ರಾಜ್ಕುಮಾರ್ ಕೆಎಂ, ದೈಹಿಕ ಶಿಕ್ಷಕರಾದ ಶ್ರೀ ಅಶೋಕ್ ಅವರು ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು.